ಹೊಸ ವಿಷಯಗಳನ್ನು ಸಹಿತ ಕಾರ್ಯಕ್ರಮಗಳು ಮಾಡಿದ್ದೀವಿ. ಒಬ್ಬೊಬ್ಬರು ಬಂದಾಗೂ ಕ್ಲಿಯರ್ ಅವರನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಹಾಗಾಗಿ ಸುನಂದಮ್ಮ ಅವರಿಗೆ ವಂದನೆಗಳು. ಈಗ ನಮ್ಮ ಕ್ಲಿಯರ್ ಸ್ವಾಮಿ ಬಂದಿದ್ದ ಅನುಭವದಿಂದ ಸನ್ಮಾನವನ್ನು ಸ್ವೀಕಾರ ಮಾಡುವಂಥ ಡಾಕ್ಟರ್ ಎಸ್ ನಾಗನಾಥ್ ಅವರು ಈ ಕುರಿತು ಒಂದೆರಡು ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷರು ಮಾರ್ನಿ ಕೊಡ್ತಾ ಇದ್ದಾರೆ, ಸಮಯನೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಮಾತಾಡೋದು. ಮತ್ತು ಮೈಸೂರಿಗೆ 2ನೇ ಸಾರಿ ಬಂದಿದ್ದೀನಿ, 31ನೇ ತಾರೀಕು ಕೂಡ ಬಂದಿದ್ದೇನೆ. ಇವತ್ತು ಕೂಡ ಬರಬೇಕು ಅಂದರೆ ಬರಲೇಬೇಕಾ ಅಂತ ಕೇಳಬೇಕು. ನನ್ನಿಂದ ಬರಲೇಬೇಕು ಅಂದರೆ ತುಮಕೂರಿಂದ ಇಲ್ಲಿ ಬರಬೇಕಾದ್ರೆ ಇದರಲ್ಲಿ ನೀತಿಯಾಗಿರ್ತಕ್ಕಂಥ ವಿಳಂಬನವಾಗುತ್ತೆ ಅಂತಕ್ಕಂಥ ಇದರಲ್ಲೂ ಸಹ ಏನೋ ಮಷ್ಟನೆಯಾಗಿರುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ಈ ವಾತಾವರಣದಲ್ಲಿ ಕೂಡ ಬರಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಸಹ ಈ ಕಾರ್ಯಗಳ ನಾಗಾವ ಜೊತೆ ನಾಗವಾರ ಜೊತೆ ಎಲ್ಲರೂ ಕೂಡ ಬೇಡಿಕೆ ಹಂಚಿಕೊಂಡಿದ್ದೇವೆ. ಏನು ಮಾತಾಡೋದಿಲ್ಲ, ಮಾತು ಎಲ್ಲ ಬಂದಿದೆ. ಇವತ್ತು ನಾನು ಎಲ್ಲ ಸಮಯ ಉಳಿಸಿಕೊಂಡು ವೇದಿಕೆಯಲ್ಲಿರುವ ಎಲ್ಲರನ್ನೂ ನಡೆಸಿಕೊಂಡು ಅವರು ಧನ್ಯವಾದಗಳನ್ನು ಸಲ್ಲಿಸಿ ವೇದಿಕೆಯ ಮುಂದೆ ಇನ್ನೊಂದು ಕೂಡ ಗೌರವಿಸಿ ನನ್ನ ಮಾತನ್ನು ಪ್ರಾರಂಭಿಸ್ತೀನಿ. ನನ್ನ ಮನಸ್ಸಿಗೆ ಬಂದಿದ್ದ ಪ್ರಕಾರ ಇವತ್ತು ಒಂದು ಅತಿ ಪ್ರೀತಿಯ ಕಾರ್ಯಕ್ರಮ. ಮಾನಸರಿಗೆ ಟೈಮ್ ಸಾಕಾಗ್ತಿಲ್ಲ. ಅವರಿಗೆ ವಂದನೆಗಳು. ಪ್ರೊಫೆಸರ್ ವಿಜಯ್ ಕುಮಾರ್ ಕರಿಕಲ್ ಅವರು ಎಲ್ಲ ಧನ್ಯವಾದ ಹಾಗೂ ಶ್ರೀನಗರತಕ್ಕಂಥ ಎಲ್ಲ ಸಭಾಸದರು ವಿದ್ಯಾರ್ಥಿಗಳು ಮತ್ತು ಸ್ವಾಮಿ ಅವರ ರಿಕ್ವೆಸ್ಟ್ ನನ್ನ ಮಾತುಗಳನ್ನು ಆ ಒಂದು ಮಾತಿಗೆ ಮೂಲಕವಾಗಿ ನಾನು ಕನ್ನಡ ಹಿರಿಯರ ಸಂಸ್ಥೆಯ ನಿರ್ದೇಶಕರು ನೌಕರಿ ಮಾಡ್ತಾ ಇದ್ದೀನಿ. ಈಗೇನು ಆ ಜಾನಪದ ವಸ್ತು ಸಂಗ್ರಹಾಲಯದಲ್ಲಿ ಅವರು ಎರಡು ಇದೆ, ದಯಮಾಡಿ ಅದನ್ನು ನಮ್ಮ ಟ್ರಸ್ಟಿಗೆ ಕೊಟ್ಟರೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ನಾವು ಅದನ್ನು ವಾಪಸ್ ಮಾಡ್ತೀವಿ. ದಯಮಾಡಿ ನಮ್ಮ ಟ್ರಸ್ಟಿಗೆ ಮತ್ತೆ ಸ್ವಾಮಿ ಅವ್ರನ್ನ ನೋಡೋದಾಗೆ ಹೆಚ್ಚು ಹತ್ತಿರದಿಂದ ನೋಡಿರೋದು. ಅವರು ಮನೆ ಹೇಳ್ತಾ ಇರೋದು ಮೈಸೂರು ತಾತ ಬರ್ತಾರೆ ಅಂದರೆ ಎಲ್ಲ ಶಿಕ್ಷಕರು ಅಲ್ಲೇ ದಿಢೀರ್ ಬರ್ತಾರೆ, ಶಂಕರ್ ಬರ್ತಾರೆ. ನಮಸ್ಕಾರ. ಅದೇ ಸೆಕ್ರೆಟರಿ ಕುಮಾರ್ ಅಂತ ಕರೀತಾರೆ, ಕರೆಯಲ್ಲ. ಅವರ ಅಮ್ಮನ ಮಗಳು ನಾನು, ನಮ್ಮ ತಾಯಿ ತಂಗಿ ಅವರು ನಮ್ಮ ತಾಯಿ ಅವರ ಅಮ್ಮನ ಮಕ್ಕಳು. ಸ್ವಾಮಿಯವರು ನನ್ನ ಹೈಸ್ಕೂಲ್ಗೆ ಮೈಸೂರಿಗೆ ಕರ್ಕೊಂಡ್ಬಂದು ಸುಮಾರು 15 ವರ್ಷಗಳ ಕಾಲ ನಾನು ಅವ್ರ ಜೊತೆ ಬರ್ಲಿಕ್ಕೆ ಮುಂಚೆ ಅವ್ರಿಗೆ ನಾವು ಕರೀತಾ ಮೈಸೂರು ತಾತ ಅಂತ ಹೇಳಿ ಊರಲ್ಲಿ. ಇವತ್ತು ಕೂಡ ಮೈಸೂರು ತಾತ ಅಂತ ಅಂದರೆ ಸ್ವಾಮಿಯವ್ರ ಮಕ್ಕಳಿಗೆ ಅದನ್ನ ಕರೆಯೋದು ಗೊತ್ತಾದರೂ ನಮ್ಮ ಇವತ್ತು ಈ ಕಾರ್ಯಕ್ರಮ ನಡೆಯುವುದಕ್ಕೆ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು. ಮಾತನ್ನ ಆರಂಭ ಮಾಡ್ತಾ ಇದ್ದೇನೆ. ಇದು ಬಹಳ ಅರ್ಥಪೂರ್ಣವಾದ ಮತ್ತು ಮತ್ತೆ ಸ್ಮರಣೆ ಮಾಡಿಕೊಳ್ಬೇಕಾದ ದಿನ. ಯಾಕೆ ಈ ದಿನ ಬಹಳ ಮುಖ್ಯ ಅಂತಂದ್ರೆ, ಇವತ್ತು ಸನ್ಮಾನಿತರಾದ 4 ಜನರು ಕೂಡ ಈ ದಿನದ ಒಂದು
ವಿಶೇಷತೆಯನ್ನ ಹೇಳುವ ಮೂಲಕನೇ ಮುಂದಿನ ಕಾರ್ಯಗಳು ಏನು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ 4 ಜನವನ್ನ ಈ ಸನ್ಮಾನ ಮಾಡಿದ ಬಹಳ ಮುಖ್ಯವಾದ ಉದ್ದೇಶ ಯಾವುದು ಅಂತ ಅಂದ್ರೆ, ಏನು ತಿಪ್ಪೇಸ್ವಾಮಿ ಅನ್ನುವಂಥ ಒಂದು ಹೆಸರು ಇದೆಯಲ್ಲ, ಅದು ಒಂದು ಶಕ್ತಿಯ ಸಂಖ್ಯೆ. ಶಶಿಕಲಾ ನಾವೆಲ್ಲ ಇಲ್ಲೇ ಇದ್ವಿ, ಯಾವಾಗ ಕೂಡ ನನಗೆ ನೆನಪಾಗುವಂತ ತಿಪ್ಪೇಸ್ವಾಮಿ ಒಂದು ಕ್ಯಾಮ್ರಾ ಇಟ್ಕೊಂಡು ಕುಕ್ಕರಲ್ಲಿ ಕೆರೆಯ ತಿಪ್ಪೇಸ್ವಾಮಿ ನಮಗೆ ನೆನಪಾಗೋದು. ಒಂದು ಬದುಕಲ್ಲಿ ಅವರೊಂದು ಕ್ಯಾಮ್ರಾ ಇದ್ದೇ ಇರ್ತಾ ಇತ್ತು ಅಂತಂದ್ರೆ, ಇವತ್ತು ನಾವು ಮೊಬೈಲ್ ಇಟ್ಕೊಂಡು ಫೋಟೋ ತೆಗೆಯಲ್ಲ, ಆ